ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯ ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಆಡ್ತಾ ಇದೆ. ಇನ್ನು ಈ ಪಂದ್ಯಕ್ಕಿಂತನೂ ಮುಂಚೆ ಇಂಗ್ಲೆಂಡ್ನ ಸ್ಟಾರ್ ಆಟಗಾರರು ಮತ್ತು ಮಾಜಿ ಆಟಗಾರರಾಗಿರುವಂತಹ ಮೈಕಲ್ ವಾಂಗ್ ಮತ್ತು ಕಿವೆನ್ ಪೀಟರ್ಸನ್ ಕೊಟ್ಟರು ಭಾರತದ ಬಗ್ಗೆ ಶಾಕಿಂಗ್ ಹೇಳಿಕೆ. ಇನ್ನು ಇಂಗ್ಲೆಂಡ್ಗೆ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಅಷ್ಟಕ್ಕೂ ಕಿವೆನ್ ಪೀಟರ್ಸನ್ ಮತ್ತು ಮೈಕಲ್ ವಾಂಗ್ ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಮತ್ತು ಆಟಗಾರರ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಭಾರತ ತಂಡ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಗೆದ್ದು ಫೈನಲ್ಗೆ ಹೋಗುತ್ತೆ ಅಲ್ವಂತ ಕಮೆಂಟ್ ಮಾಡಿ. ಗೆಲ್ಲುತ್ತೆ ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಸೋಲುತ್ತೆ ಅನ್ನೋದಾದ್ರೆ ನೋ ಅಂತ ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯಕ್ಕಿಂತನೂ ಮುಂಚೆ ಇಂಗ್ಲೆಂಡ್ನ ಸ್ಟಾರ್ ದಿಗ್ಗಜ ಮಾಜಿ ಆಟಗಾರರಾಗಿರುವಂತಹ ಮೈಕಲ್ ವಾಂಗ್ ಮತ್ತು ಕಿವೆನ್ ಪೀಟರ್ಸನ್ ಅವರು ಈ ರೀತಿ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಡೋದನ್ನು ನೋಡಿ ಎಲ್ಲರೂ ಕೂಡ ಅಚ್ಚರಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ಮೈಕಲ್ ವಾಂಗ್ ಮತ್ತು ಕಿವೆನ್ ಪೀಟರ್ಸನ್ ಅಂತಂದ್ರೆ, ಮೊದಲಿಗೆ ಕಿವೆನ್ ಪೀಟರ್ಸನ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ, ಭಾರತ ತಂಡದಲ್ಲಿ ಒಬ್ಬ ಸೈಲೆಂಟ್ ಕಿಲ್ಲರ್ ಆದ್ರೆ ಇದ್ದಾನೆ, ಅವನನ್ನು ನೀವು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಮತ್ತು ಅವನೇನಾದ್ರೂ ಒಂದು ಬಾರಿ ಸಿಡಿದಿದ್ದರೆ ನಿಮ್ಮ ಕೈಯಿಂದ ಪಂದ್ಯ ಕಿತ್ತಿಕೊಳ್ಳೋದು ಪಕ್ಕ ಅಂತಂದು ಕಿವೆನ್ ಪೀಟರ್ಸನ್ ಆದ್ರೆ ಹೇಳಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸಂಜು ಸ್ಯಾಮ್ಸನ್ ಬಗ್ಗೆ ಹೇಳಿದ್ದಾರೆ ಅಂತ ಹೇಳ್ಬೋದು ಇಂಡೈರೆಕ್ಟ್ ಆಗಿ. ಹೌದು ಸ್ನೇಹಿತರೆ, ಸಂಜು ಸ್ಯಾಮ್ಸನ್ ಅವರು ಇಷ್ಟು ದಿನ ನಿಗೂಢವಾಗಿ ಬಚ್ಚಿಟ್ಟುಕೊಂಡಿದ್ದರು, ಆದರೆ ಇವತ್ತು ಹೊರ ಕಾಣುತ್ತಿದ್ದಾರೆ ಮತ್ತು ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯದಲ್ಲಿ ಇವರು ಅಬ್ಬರಿಸೋದು ಪಕ್ಕ. ಆ ಕಾರಣದಿಂದಾಗಿ ಇದೀಗ ವೆಸ್ಟ್ ಇಂಡೀಸ್ ಪಂದ್ಯದಲ್ಲೂ ಕೂಡ ಅಬ್ಬರಿಸಿ ತೋರಿಸಿದ್ದಾರೆ. ಇನ್ನು ಬಿಗ್ ಮ್ಯಾಚ್ ಪ್ಲೇಯರ್ ಮತ್ತು ದೊಡ್ಡ ದೊಡ್ಡ ಆಟಗಳಲ್ಲಿ ಇವರು ಅಬ್ಬರಿಸುತ್ತಾರೆ ಮತ್ತು ಆ ಕಾರಣದಿಂದಾಗಿ ಇವರನ್ನ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು ನೀವು ಅಂತಂದು ಕಿವೆನ್ ಪೀಟರ್ಸನ್ ಅವರು ಇಂಗ್ಲೆಂಡ್ ಆಟಗಾರರಿಗೆ ಮತ್ತು ಇಂಗ್ಲೆಂಡ್ ಟೀಮ್ಗೆ ಬಂದ್ಬಿಟ್ಟು ಒಂದು ಸೀಕ್ರೆಟ್ ಬಿಟ್ಟು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಟೀಮ್ ಇಂಡಿಯಾದ ಸಂಜು ಸ್ಯಾಮ್ಸನ್ ಬಗ್ಗೆ ಕಿವೆನ್ ಪೀಟರ್ಸನ್ ಅವರು ಬೆಂಕಿ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಭಾರತ ತಂಡದಲ್ಲಿ ಒಬ್ಬ ಸೈಲೆಂಟ್ ಕಿಲ್ಲರ್ ಆದ್ರೆ ಇದ್ದಾನೆ, ಅವನನ್ನು ನೀವು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಮತ್ತು ಅವನೇ ನಿಮಗೆ ಮುಳ್ಳಾಗಬಹುದು ಎಂದು ಕಿವೆನ್ ಪೀಟರ್ಸನ್ ಅವರು ಇಂಗ್ಲೆಂಡ್ ನ ಕ್ರಿಕೆಟ್ ಟೀಮ್ಗೆ ಮತ್ತು ಕ್ರಿಕೆಟ್ ಎಲ್ಲ ಆಟಗಾರರಿಗೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಭಾರತ ತಂಡದ ಆಟಗಾರರ ಬಗ್ಗೆ ಇಷ್ಟೆಲ್ಲ ಹೈಪ್ ಕ್ರಿಯೇಟ್ ಆಗ್ತಾ ಇದೆ ಅಂತಂದ್ರೆ ನೀವೇ ಯೋಚನೆ ಮಾಡಿ, ನಮ್ಮ ಭಾರತದ ಆಟಗಾರರು ಯಾವ ರೇಂಜ್ಗೆಲ್ಲ ಇವಾಗ ಸದ್ಯ ಫಾರ್ಮ್ ನಲ್ಲಿ ಇದ್ದಾರೆ ಮತ್ತು ಯಾವ ತರ ಎಲ್ಲ ಆಡ್ತಾ ಇದ್ದಾರೆ ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ ಯಾವ ತರ ಗೆಲ್ಲುತ್ತು ಅಂತಂದ್ರೆ, ಪ್ರತಿಯೊಬ್ಬ ಆಟಗಾರನು ಕೈ ಕೊಟ್ಟಾಗ ನಮ್ಮ ಭಾರತದ ಪರ ಒಬ್ಬ ಆಟಗಾರ ನಿಂತು ಪಂದ್ಯವನ್ನಾದ್ರೆ ಗೆಲ್ಲಿಸಿ ಕೊಡ್ತಾನೆ. ಒಂದು ಪಂದ್ಯದಲ್ಲಿ ಶಿವಮ್ ದುಬೆ ಗೆಲ್ಲಿಸಿ ಕೊಟ್ರೆ, ಒಂದು ಪಂದ್ಯದಲ್ಲಿ ಇಶಾನ್ ಕಿಶನ್ ಆದ್ರೆ ಪಂದ್ಯವನ್ನಾದ್ರೆ ಗೆಲ್ಲಿಸಿ ಕೊಟ್ರು. ಆನಂತರ ಒಂದು ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ, ಒಂದು ಪಂದ್ಯದಲ್ಲಿ ಬೂಮ್ರಾ ಮತ್ತು ಒಂದು ಪಂದ್ಯದಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಈ ಬಾರಿಯ ವಿಶ್ವಕಪ್ ನಲ್ಲಿ ನಮ್ಮ ಭಾರತ ತಂಡದ ಆಟಗಾರರು ಒಂದು ಪಂದ್ಯದಲ್ಲಿ ಒಬ್ಬ ಆಟಗಾರ ಪರ್ಫಾರ್ಮ್ ಮಾಡಿದ್ರೆ ಇನ್ನೊಂದು ಪಂದ್ಯದಲ್ಲಿ ಇನ್ನೊಬ್ಬ ಆಟಗಾರ ಆದ್ರೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ತುಂಬಾನೇ ಬಲಿಷ್ಠವಾಗಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಕಿವೆನ್ ಪೀಟರ್ಸನ್ ಬಿಟ್ರೆ ಮೈಕಲ್ ವಾಂಗ್ ಕೂಡ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಏನೆಲ್ಲ ಕೊಟ್ಟಿದ್ದಾರೆ ಅಂತಂದ್ರೆ, ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಪಂದ್ಯ ರೋಚಕತೆಯಿಂದ ಆದ್ರೆ ಕೂಡಿರುತ್ತೆ. ಇನ್ನು ಈ ಪಂದ್ಯ ಬಂದ್ಬಿಟ್ಟು ಅತಿ ಹೆಚ್ಚು ವೀಕ್ಷಣೆ ಪಡೆಯುವುದರಲ್ಲಿ ಅನುಮಾನವಿಲ್ಲ ಮತ್ತು ತಪ್ಪಿಲ್ಲ. ಯಾಕಂತಂದ್ರೆ ಎರಡೂ ತಂಡಗಳು ಕೂಡ ಅದೇ ರೀತಿ ಬಲಿಷ್ಠವಾಗಿವೆ. ಆ ಕಾರಣದಿಂದಾಗಿ ಈ ಪಂದ್ಯವನ್ನು ನಾನು ಎದುರಾದ್ರೆ ನೋಡುತ್ತಿದ್ದೇನೆ ಮತ್ತು ಈ ಪಂದ್ಯದಲ್ಲಿ ನಮ್ಮ ಇಂಗ್ಲೆಂಡ್ ನ ಬ್ಯಾಟರ್ಗಳು ಮತ್ತು ಬೌಲರ್ಗಳು ಅದ್ಭುತವಾಗಿ ಪ್ರದರ್ಶನ ಕೊಡ್ಲಿ. ಆದರೆ ನಾವು ಭಾರತ ತಂಡಕ್ಕೆ ಹೋಲಿಸಿಕೊಂಡರೆ ನಮ್ಮ ಇಂಗ್ಲೆಂಡ್ ನಲ್ಲಿ ಇರುವಂತಹ ಬೌಲರ್ಗಳು ಸ್ವಲ್ಪ ದುಬಾರಿಯಾಗಿ ಕಾಣ್ತಾ ಇದ್ದಾರೆ. ಇನ್ನು ಆ ಕಡೆ ಬೂಮ್ರಾ ಕೂಡ ಇದ್ದಾರೆ. ಆ ಕಾರಣದಿಂದಾಗಿ ನಮ್ಮ ಇಂಗ್ಲೆಂಡ್ಗೆ ಟಫ್ ಕೂಡ ಕೊಡಬಹುದು. ಇನ್ನೊಂದು ನಮಗೆ ತಲೆನೋವಾಗಿರೋದು ಬೂಮ್ರಾ ಮತ್ತು ವರುಣ್ ಚಕ್ರವರ್ತಿ. ಯಾಕಂತಂದ್ರೆ ನಮ್ಮ ಇಂಗ್ಲೆಂಡ್ ಬ್ಯಾಟರ್ಸ್ ಗಳು ವರುಣ್ ಚಕ್ರವರ್ತಿಗೆ ಸ್ವಲ್ಪ ಸ್ಟ್ರಗಲ್ ಮಾಡೋದು ಪಕ್ಕ ಅಂತಂದು ಮೈಕಲ್ ವಾಂಗ್ ಆದ್ರೆ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಇನ್ನು ನಮ್ಮ ಭಾರತ ತಂಡ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಗೆಲ್ಲುತ್ತಾ ಇಲ್ವಾ ಅಂತ ಕಾಮೆಂಟ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.